ಅಶ್ವತ್ಥಾಮ ನಿಜಕ್ಕೂ ಯಾರು ಆ್ಯಂಡ್ ಅಶ್ವತ್ಥಾಮನಿಗೆ ಇರುವ ಶಾಪವೇನು ಎಂಬ ಎಲ್ಲ ವಿಷಯಗಳನ್ನು ಫುಲ್ ಡೀಟೇಲ್ ಆಗಿ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫ್ರೆಂಡ್ಸ್, ಅಶ್ವತ್ಥಾಮನ ಬಗ್ಗೆ ತಿಳಿದುಕೊಳ್ಳಕ್ಕೂ ಮುಂಚೆ ಆತನಿಗಿರುವ ಶಾಪಕ್ಕೆ ಕಾರಣವೇನು ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ. ಅಂದರೆ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮಗೆ ಟೋಟಲ್ 7 ಜನ ಚಿರಂಜೀವಿಗಳು, ಇವರನ್ನೇ ಸಪ್ತ ಚಿರಂಜೀವಿಗಳು. ಶಿವನಿಗೋಸ್ಕರ ಘೋರವಾದ ತಪಸ್ಸನ್ನ ಮಾಡಿ ಆತನಿಗೆ ಒಬ್ಬ ಕುಮಾರ ಬೇಕು ಎಂದು ಶಿವನಿಂದ ವರವನ್ನ ಪಡಿತಾನೆ. ಇದರಿಂದ ಉತ್ತರಾಖಂಡದ ತಪಕೇಶ್ವರ ಎಂಬ ದೇವಾಲಯದಲ್ಲಿ ದ್ರೋಣಾಚಾರ್ಯರಿಗೆ ಮತ್ತು ಕೃಪೆಗೆ ಅಶ್ವತ್ಥಾಮ ಜನಿಸ್ತಾನೆ. ಸೊ ಅಶ್ವತ್ಥಾಮ ಶಿವನ ಅಂಶದಿಂದ ಜನಿಸುವುದರಿಂದ ಆತ ಹುಟ್ಟಿದಾಗಲೇ ಹಣೆಯ ಮೇಲೆ ಒಂದು ಮಣಿಯಿಂದ ಜನಿಸ್ತಾನೆ. ಆ ಮಣಿಯ ಕಾರಣದಿಂದ ಅಶ್ವತ್ಥಾಮ ಯಾವ ಪ್ರಾಣಿಗೂ ಸಾಯಿಸಲು ಆಗಲ್ಲ ಆ್ಯಂಡ್ ಆತನಿಗೆ ಯಾವತ್ತೂ ಕೂಡ ಹಸಿವಾಗಲ್ಲ. ಸೊ ನಾವು ಮೊದಲೇ ಹೇಳಿರುವ ಹಾಗೆ ದ್ರೋಣಾಚಾರ್ಯ ಒಬ್ಬ ಬಡವ ಆ್ಯಂಡ್ ಇದ್ದುದರಲ್ಲಿ ತೃಪ್ತಿಯಾಗುವ ಒಬ್ಬ ಮಹಾನ್ ವ್ಯಕ್ತಿ. ಯಾವತ್ತೂ ಕೂಡ ಆತನಿಗೆ ದುರಾಸೆ ಇರಲ್ಲ. ಈ ರೀತಿ ಒಂದು ಸಣ್ಣ ಕುಟೀರದಲ್ಲಿ 3 ಜನರು ಕೂಡ ವಾಸವಿರ್ತಾರೆ. ಸೊ ದ್ರೋಣಾಚಾರ್ಯರು ತಮ್ಮ ಯುಕ್ತ ವಯಸ್ಸಿನಲ್ಲಿ ಬಿಲ್ವಿದ್ಯೆಯನ್ನು ಕಲಿತುಕೊಳ್ತಾ ಇರುವ ಸಮಯದಲ್ಲಿ ಅವರಿಗೆ ಒಬ್ಬ ಸ್ನೇಹಿತ ಇರ್ತಾನೆ. ಆತನೇ ದ್ರುಪದ ಮಹಾರಾಜ.